ಆ ಕಣ್ಣಿಗೆ ನೀನು ರೆಪ್ಪೆಯಾಗಿ ಕಾಪಾಡಬೇಕು. ನೀವು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಮಾವ, ಚಿಂತೆ ಮಾಡಬೇಡಿ. ಅಮೂಲ್ಯ, ಅಮೂಲ್ಯ ನಿಂತ್ಕೋ. ಅಮೂಲ್ಯ, ಪದೇ ಪದೇ ಇದನ್ನೇ ಯಾಕೆ ಯೋಚನೆ ಮಾಡ್ತಿದ್ದೀನಿ ನಾನು? ಲಾಸ್ಟ್ ಯು ಮೈಂಡ್. ಆಗ್ಲಿಂದ ಕರಿತಾನೆ ತಿರುಗಿ ನೋಡೋದಕ್ಕೆ ಏನ್ ನಿಮ್ ಪ್ರಾಬ್ಲಮ್? ಯಾಕೆ ನನ್ನ ವಸ್ತುಗಳನ್ನ ಅಷ್ಟು ಜೋಪಾನವಾಗಿ ಕಾಪಾಡ್ಕೊಂಡಿದ್ಯಾ? ಮುಟ್ಬೇಡಿ ನನ್ನ. ಅಮೂಲ್ಯ, ನಿನಗೇನಾಗಿದೆ? ಯಾಕೆ ಇಷ್ಟು ವಿಚಿತ್ರವಾಗಿ ಆಡ್ತಿದ್ಯಾ? ಆಗ್ಲೇ ಹೇಳ್ದೆ ಅಲ್ವಾ ಏನು ಆಗಿಲ್ಲ ಅಂತ. ಸರಿಯಾಗಿ ಇದೀನಿ, ಪ್ರಾಬ್ಲಮ್ ಏನೂ ಇಲ್ಲ. ಸಾಕು, ಸುಮ್ಮನೆ ಇರು. ನೀನು ನೀನಾಗಿಲ್ಲ. ಏನಾದರೂ ಡಿಫ್ರೆನ್ಸಸ್ ಇದ್ರೆ ಅದನ್ನ ಮಾತಲ್ಲಿ ಬಗೆಹರಿಸ್ಕೋಬಹುದು. ಅದನ್ನ ಬಿಟ್ಟು ಈ ರೀತಿ ಅರ್ಥ ಆಗದಿರೋ ತರ ಬಿಹೇವ್ ಮಾಡೋದಲ್ಲ. ನಾನು ನಿನ್ ಜೊತೆ ಹಾಗೆ ನಡ್ಕೋತೀನಿ. ನಾನು ಯಾವಾಗಲೂ ಇದ್ದ ಹಾಗೆ ಇದೀನಿ ತಾನೆ. ಮತ್ ನೀನ್ ಯಾಕೆ ಚೇಂಜ್ ಆಗ್ತಿದ್ಯಾ? ನನಗೆ ರೊಟೀನಲ್ಲಾಗಲಿ ಲೈಫಲ್ಲಾಗಲಿ ಚೇಂಜಸ್ ಆದ್ರೆ ನನಗೆ ಇಷ್ಟ ಆಗಲ್ಲ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಹುಡುಗಿರದನ್ನೇ ದೂರ ಓಡ್ತಿದ್ದಿದ್ದು ನಾನು, ನೀನೀಗ ಆ ಥರ ಆಡ್ತಿದ್ಯಾ. ಐ ಮೀನ್ ನನ್ನಿಂದ ದೂರ ಓಡ್ತಿದ್ಯಾ. 4 ಮಾತು ಕೇಳಿದ್ರೆ ಸಾಕು, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ಮುಖ ತಿರುಗಿಸ್ಕೊಂಡು ಹೋಗ್ತೀಯ. ಇದು ನೀನಲ್ಲ ಮೂಲ್ಯ. ನೀನನ್ನ ಈ ರೀತಿ ನೋಡೋದಕ್ಕೆ ನನಗೆ ಸಾಧ್ಯನೇ ಇಲ್ಲ. ನಾವು ಕಮ್ ಆನ್ ಟೆಲ್ ಮೀ. ಸಾರಿ ವೇದಾಂತ್, ನಿಮ್ಮ ಪ್ರಶ್ನೆಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ. ನಾನು ಹೋಗ್ಬೇಕು, ದಯವಿಟ್ಟು ನನ್ನ ಬಿಟ್ಬಿಡಿ. ಮತ್ತೆ ಅದನ್ನೇ ಮಾಡ್ತಿದ್ಯಾ? ನಿನ್ನ ಹತ್ರ ಉತ್ತರ ಇದೆ, ಆದ್ರೆ ಅದನ್ನು ಹೇಳೋದಕ್ಕೆ ನೀನು ತಯಾರಿಲ್ಲ. ನನ್ನ ವಸ್ತುಗಳನ್ನ ಜೋಪಾನವಾಗಿ ಇಟ್ಕೊಂಡಿದ್ಯಾ. ಅದನ್ನ ಮದುವೆ ಮನೆಗೂ ತಂದಿದ್ಯಾ ಅಂತಂದ್ರೆ ಅದನ್ನ ಯಾವಾಗಲೂ ಜೊತೆಲಿ ಇಟ್ಕೊಂಡಿರ್ತೀಯ ಅಂತ ಅರ್ಥ. ಸಾಕು, ಸುಮ್ಮನೆ ಅನ್ನೋಷ್ಟು ಮಾತಾಡ್ತಿದ್ದವಳು ಸೈಲೆಂಟ್ ಆಗಿದ್ಯಾ. ಮುಖಕ್ಕೆ ಮುಖ ಹಾಕೊಟ್ಟು ಮಾತಾಡ್ತಿಲ್ಲ. ಒಂದು ಕ್ಷಣ ಇದ್ದಾಗ ಇನ್ನೊಂದು ಕ್ಷಣ ಇರೋದಿಲ್ಲ. ಅಲ್ಲಿ ಆದ್ಯ ನೋಡಿದ್ರೆ ನಾನೇ ನಿನಗೆ ಹರ್ಟ್ ಮಾಡಿದೀನಿ ಅನ್ನೋ ರೀತಿಲಿ ಮಾತಾಡ್ತಿದ್ದಾಳೆ. ಅವಳೊಬ್ಳೇ ಇಲ್ಲ, ಇನ್ಫ್ಯಾಕ್ಟ್ ಎಲ್ಲರೂ ಹಾಗೆ ಆಡ್ತಿದ್ದಾರೆ. ಯಾರೋ ಏನೋ ಮಾತಾಡ್ತಾರೆ, ಹೇಗೋ ನಡ್ಕೊಳ್ತಾರೆ ಅಂದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ ವೇದಾಂತ್. ಆಯ್ತು, ಅಟ್ಲೀಸ್ಟ್ ನಿನ್ನ ವಿಚಾರ ಮಾತಾಡ್ಬೇಕಾದ್ರೂ ನೀನು ರೆಸ್ಪಾನ್ಸಿಬಲ್ ಆಗಿರ್ಬೇಕು ತಾನೆ. ಏನಿದೆ ಮಾತಾಡೋಕೆ? ನನಗೇನು ಇಲ್ಲ. ಬಟ್ ನನಗಿದೆ ಅಮೂಲ್ಯ. ನನ್ನ ಮನಸ್ಸಲ್ಲಿ 100 ಪ್ರಶ್ನೆ ಇದೆ, 1000 ಕನ್ಫ್ಯೂಷನ್ಸ್ ಇದೆ. ಯಾವುದನ್ನ ಹೇಗೆ ಯೋಚನೆ ಮಾಡ್ತಿದ್ರೋ ಮ್ಯಾಚ್ ಆಗ್ತಿಲ್ಲ, ಕನ್ಕ್ಲೂಷನ್ ಸಿಗ್ತಿಲ್ಲ. ಒಬ್ಬನೇ ದಿನ ವಿಚಾರ ಮಾಡಿ ಫ್ರಸ್ಟ್ರೇಟ್ ಆಗ್ತಿದ್ದೀನಿ. ಅದನ್ನೆಲ್ಲ ನಿನ್ನ ಹತ್ರ ಯಾವತ್ತೋ ಕೇಳಬೇಕು ಅನ್ಕೊಂಡಿದ್ದೆ. ಅದನ್ನ ಇವಾಗ ಕೇಳ್ತಿದ್ದೀನಿ ಅಥವಾ ಕೇಳಿದ್ದೀನಿ. ನನಗೆ ಅದಕ್ಕೆ ಆನ್ಸರ್ ಬೇಕು. ಅಂಡ್ ಅದನ್ನ ನೀನ್ ಮಾತ್ರ ಕೊಡೋದಿಕ್ ಸಾಧ್ಯ. ಆನ್ಸರ್ ಮೀ. ನೀನೆಷ್ಟು ಇಂಡಿಫರೆಂಟ್ ಬಿಹೇವಿಯರ್ಗೆ ಏನ್ ಕಾರಣ? ಕಮ್ ಆನ್, ಯು ಹ್ಯಾವ್ ಟು ಟೆಲ್ ಮೀ. ಇವತ್ತು ನೀನು ನನಗೆ ಇದನ್ನ ಹೇಳಲೇಬೇಕು. ನನಗೆ ಕನ್ಫ್ಯೂಷನ್ ಸ್ಟೇಟಲ್ಲಿ ಬದುಕೋದಿಕ್ ಆಗೋದಿಲ್ಲ. ಹೇಳ ಮೂಲ್ಯ, ಹೇಳು. ಯಾಕೆ ಹೀಗಾಡ್ತಿದ್ಯಾ ಹೇಳು. ಯಾಕೆ ಅಂದ್ರೆ ಐ ಲವ್ ಯು. ಯಾಕೆ ಅಂದ್ರೆ ಐ ಲವ್ ಯು. ಯಾಕೆ ಅಂದ್ರೆ ಐ ಲವ್ ಯು. ಯಾಕೆ ಅಂದ್ರೆ ಐ ಲವ್ ಯು.
ಆಗಮಾರ್ತಂತು ದೇವಾನಾಂ ಗಮದಾರ್ತಂತು ರಕ್ಷಸಾಂ ಗುರುವೇ ಕಂಠಾರ್ವೋಂ ತತ್ರ ದೇವತಾನಿಂಚಲಾಂಚನೌ ಇತಿ ಗಚ್ಚಾನಾದಂ ತತ್ವಾ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಗಣಾನಾತ್ವಾ ಗಣಪತಿಕಂ ಹವಾಮಹೇ ಕವಿಂ ಕವೀನಾಮವತ್ಸವತ್ಸವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಮಾನಶ್ಚ ಬನ್ನೋ ದಿವೇ ಸೀದಸಾದನಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟೆ ಸಮಪ್ರಭ. ಏನಾದರೂ ಹುಡುಕ್ತಾ ಇದೆಯಾ ಅಣ್ಣ? ಅಗ್ರಜ ಎಲ್ಲಿ ಆದ್ಯಾ? ಗೊತ್ತಿಲ್ಲ, ಇರು ಕಾಂತನ್ ಕಳಿಸ್ತೀನಿ. ಕಾಂತ, ಹೋಗಿ ಸ್ವಲ್ಪ ಹಣ ಹುಡ್ಕೊಂಡು ಕರ್ಕೊಂಡ್ಬರ್ತೀರಾ? ಸರಿ ಮೇಡಮ್. ಕರ್ಮ, ಹೋಗ್ರಿ. ಯಾಕೆ ಅಂದ್ರೆ ಐ ಲವ್ ಯು. ಯಾಕೆ ಅಂದ್ರೆ ಐ ಲವ್ ಯು. ಯಾಕೆ ಅಂದ್ರೆ ಐ ಲವ್ ಯು. ಅಳ್ಬೇಡ ಮೂಲ್ಯ, ಯಾಕೆ ಹೇಳ್ತಿದ್ಯಾ? ನಿನಗೇನು ಹೇಳಿದೆ ಅದು ನಿಜನಾ ಅಥವಾ ಸುಳ್ಳ ಅಂತ ತಿಳ್ಕೊಬೇಕಿತ್ತು.